ನಮಸ್ಕಾರ ಎಲ್ರಿಗೂ ಕೂಡ ನಿಮಗೇನಾದರೂ ಗೌರ್ಮೆಂಟ್ ಜಾಬ್ ಬೇಕಂದ್ರೆ 100% ಈ ಒಂದು ಬರುವಂಥ 2 ತಿಂಗಳಲ್ಲಿ ನಿಮಗೊಂದು ಗೌರ್ಮೆಂಟ್ ಜಾಬ್ ಆಗೇ ಆಗುತ್ತೆ. ಅದು ಮಾತ್ರ ಭರವಸೆ ನಾವು ಕೊಡ್ಬೋದು. ಈ ಬರುವಂಥ 2 ತಿಂಗಳಲ್ಲಿ ಸ್ವಲ್ಪ ನೀವೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ಪ್ರತಿಯೊಂದು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಓಕೆ, ಸೊ ವಿದ್ಯಾರ್ಥಿಗಳೇ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಸಾಕಷ್ಟು ಕಾಲ್ಫಾರ್ಮ್ ಮಾಡಿದ್ದಾರೆ, ಯಾವ್ಯಾವ ಕಾಲ್ಫಾರ್ಮ್ ಆಗಿದ್ದಾವೆ, ಓಕೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏಜ್ ಏನು, ಕ್ವಾಲಿಫಿಕೇಶನ್ ಏನು, ಪ್ರತಿಯೊಂದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಒಂದು 10 ನಿಮಿಷ ಏನು ಮಾಡಿ ಅಂದರೆ ತಪ್ಪದೆ ವಿಡಿಯೋ ಸ್ಕಿಪ್ ಮಾಡಿದೆ ಕರೆಕ್ಟಾಗಿ 10 ನಿಮಿಷ ಒಂದೆಲ್ಲ ಕಡೆ ಒಂದು ಪ್ಲೇಸಲ್ಲಿ ಕುಂತ್ಕೊಂಡು ಕರೆಕ್ಟಾಗಿ ಸ್ಪಷ್ಟವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ರೀತಿ ಕರೆಕ್ಟಾಗಿ ಕೇಳಿ. ಓಕೆ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಚಿಕ್ಕಮಗಳೂರಲ್ಲಿ ಏನಪ್ಪ ಅಂದರೆ ಪ್ಯೂನ್ ಹುದ್ದೆ. ಓಕೆ, ಸೊ ಇಲ್ಲಿ ಬರೀ 10th SLC ಪಾಸ್ ಮಾಡಿದ್ರೆ ಸಾಕು. ಓಕೆ, ಸೊ ಆರಾಮ್ಸೆ ಅರ್ಜಿ ಸಲ್ಲಿಸ್ಬೋದು. ಲಾಸ್ಟ್ ಡೇಟ್ ನೋಡಿ 28ನೇ ತಾರೀಕು ಜುಲೈ ಇದೆ. ಓಕೆ, ವೇತನ ಶ್ರೇಣಿ ನೋಡಿ ಆಲ್ಮೋಸ್ಟ್ ನಿಮಗೆ 27,000 ಬೇಸಿಕ್ ಆಗಿರುತ್ತೆ. ಮತ್ತು ನಿಮಗೆ ಇನ್ ಹ್ಯಾಂಡ್, ಓಕೆ, ಕೈಯಲ್ಲಿ ನಿಮಗೆ 33-34 ಸಾವಿರವರೆಗೂ ಕೂಡ ಬರುತ್ತೆ. ಓಕೆ, ಹುದ್ದೆಗಳ ಸಂಖ್ಯೆ ಟೋಟಲ್ ನಿಮಗೆ 47 ನಿಮಗೆ ಹುದ್ದೆಗಳು ಸಂಖ್ಯೆ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ನಿಮಗೆ ಏನಪ್ಪ ಅಂದರೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ, ಇದರ ಮೇಲೆ ನೀವು ನೋಡ್ಕೋಬಹುದು. ಓಕೆ, ಸೊ ವಿದ್ಯಾರ್ಥಿಗಳೇ ಇಲ್ಲಿ ಏನಪ್ಪ ಅಂದರೆ ಏಜ್ ಲಿಮಿಟ್ ಸಾಕಷ್ಟು ಇದೆ, ಆರಾಮ್ಸೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಯೋಮಿತಿ. ಇಲ್ಲೇನಪ್ಪ ಅಂದರೆ ನೀವೇನಾದರೂ ಸಾಮಾನ್ಯ ವರ್ಗದವರಾಗಿದ್ದರೆ 35+5 ವರ್ಷ ನಿಮಗೆ ಏಜ್ ಆಗಿದ್ದರೆ ಅರ್ಜಿ ಸಲ್ಲಿಸ್ಬೋದು. 2A 2B 3A 3B ಆಗಿದ್ದರೆ 38+5. ಓಕೆ, ಆಲ್ಮೋಸ್ಟ್ ನಿಮಗೆ 43 ವರ್ಷವರೆಗೂ ಅರ್ಜಿ ಸಲ್ಲಿಸ್ಬೋದು. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ವಿದ್ಯಾರ್ಥಿಗಳಾಗಿದ್ದರೆ 45 ಇಯರ್ಸ್ವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಬರೀ 10th ಪಾಸ್ ಮಾಡಿದ್ರೆ ಸಾಕು. ಇಲ್ಲಿ ಸ್ವಲ್ಪ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳಿಗೆ 300 ರೂಪಾಯಿ, ನೀವು 2A 2B ಆಮೇಲೆ 3A 3B ಆಗಿದ್ದರೆ 150. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಅಥವಾ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕ ಇರುವುದಿಲ್ಲ. ಓಕೆ, ಸೊ ವಿದ್ಯಾರ್ಥಿಗಳು ನಿಮ್ಗೇನಾದರೂ ಇದಕ್ಕೆ ಅರ್ಜಿ ಸಲ್ಲಿಸಬೇಕು. ಇಲ್ಲೇನಪ್ಪ ಅಂದರೆ ಒಂದು 10 ಮಾರ್ಕ್ಸಿಗೆ ಸಂದರ್ಶನ ಇರುತ್ತೆ. ಓಕೆ, ಆ 10 ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ, ಅದು ನೀವು ಪಾರ್ ಮಾಡಬೇಕಾಗತ್ತೆ. ಓಕೆ, ಸೊ ಏನು ಮಾಡಿ ನಮ್ಮ ಒಂದು ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಅರ್ಜಿ ಹಾಕಿ ಕೊಡೋದು ಅಷ್ಟೇ ಅಲ್ಲದೆ ಎಂಡ್ ಟು ಎಂಡ್, ಓಕೆ, ಫೈನಲ್ ಆಗಿ ನಿಮಗೆ ಆರ್ಡರ್ ಕಾಪಿ, ಓಕೆ, ನಿಮ್ಗೇನಪ್ಪ ಅಂದರೆ ನೇಮಕಾತಿ ಏನು ಆರ್ಡರ್ ಕಾಪಿ ಇರುತ್ತಲ್ಲ ಅದು ಬರೆವರೆಗೂ ಕೂಡ ಯಾವ ರೀತಿ ಪ್ರಿಪೇರ್ ಆಗಬೇಕು, ಕ್ರ್ಯಾಕ್ ಮಾಡಬೇಕು, ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೀವಿ. ಓಕೆ, ಸೊ ವಿದ್ಯಾರ್ಥಿ ನೆಕ್ಸ್ಟ್ ಒಂದು ಜಾಬಿಗೆ ಹೋಗೋಣ ಬನ್ನಿ. ಇದೇ ಒಂದು ಚಿಕ್ಕಮಗಳೂರಲ್ಲಿ ಪ್ರೊಸೆಸ್ ಸರ್ವರ್. ಓಕೆ, ಸೊ ಇಲ್ಲೇನಪ್ಪ ಅಂದರೆ ಆದೇಶ ಜಾರಿಕಾರರು ಇದಕ್ಕೆ ಕೂಡ ಕರೆದಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಬರೀ 2 ವೇಕೆನ್ಸಿ ಇದೆ. ಸೊ ಇದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ, ಎಲ್ಲಿ ನಿಮಗೆ ಕಡಿಮೆ ವೇಕೆನ್ಸಿ ಇದೆ, ಭಾಳ ಕಡಿಮೆ ಇದ್ದರೆ ಏನು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಆಯಿತಾ, ನೆಕ್ಸ್ಟ್ ಸ್ಟಿನೋಗ್ರಾಫರ್ ಗ್ರೇಡ್ 3. ಓಕೆ, ಇಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ಸೊ ಸ್ಟಿನೋಗ್ರಾಫರ್ ಗ್ರೇಡ್ 3ಯಲ್ಲಿ ಹುದ್ದೆಗಳ ಸಂಖ್ಯೆ 5 ಇದೆ. ಸೊ ಇಲ್ಲಿ ನಿಮಗೆ ವೇತನ ಶ್ರೇಣಿ 44,025 ರೂಪಾಯಿ ಇದೆ. ಓಕೆ, ಬೇಸಿಕ್ ಆಗಿರುತ್ತೆ. ಸೊ ಇಲ್ಲೇನಪ್ಪ ವಿದ್ಯಾರ್ಥಿಗಳೇ ಟೋಟಲ್ ವೇಕೆನ್ಸಿ ನಾ ಹೇಳ್ದಂಗೆ 5 ವೇಕೆನ್ಸಿ ಇರುತ್ತೆ. ನಿಮ್ಮ ಜಾತಿ ಅಥವಾ ಕ್ಯಾಟಗರಿ ಮುಖಾಂತರ ಅಲೋಕೇಶನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ಸ್ಟಿನೋಗ್ರಾಫರ್ಗೆ ಕೆಲವೊಂದು ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಸೊ ನಿಮಗೆ ಟೈಪಿಂಗಲ್ಲಿ ಚೆನ್ನಾಗಿದ್ದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆಯಿತಾ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಟೈಪಿಸ್ಟ್. ಓಕೆ, ಸೊ ಇಲ್ಲಿ ಟೈಪಿಸ್ಟಲ್ಲಿ 2 ಥರ ಬರುತ್ತೆ. ಓಕೆ, ಟೈಪಿಸ್ಟ್ 1 ಆಮೇಲೆ ನಿಮಗೆ ಕಾಪಿಸ್ಟ್ ಅಂತ ಬರುತ್ತೆ. ಓಕೆ, ಟೈಪಿಸ್ಟ್, ಕಾಪಿಸ್ಟ್ ಅಂತ ಇಲ್ಲಿ ಕೂಡ ಬರೀ ಒಂದೇ ವೇಕೆನ್ಸಿ ಇದೆ. ಆ ನಂತರ ಟೈಪಿಸ್ಟ್ ಅಲ್ಲಿ 6 ವೇಕೆನ್ಸಿಗಳು ಇದಾವೆ. ಓಕೆ, ಸೊ ನೋಡ್ಕೊಳ್ಳಿ, ನಿಮಗೆಲ್ಲ ಕೂಡ ನಮಗೆ ಒಂದ್ಸಲ ಫೋನ್ ಮಾಡಿ ಅಥವಾ ವಾಟ್ಸಾಪಿಗೆ ಹಾಯ್ ಅಂತ ಕಳಿಸಿ, ನಿಮಗೆ ಯಾವ ಸೂಟ್ ಆಗುತ್ತೆ. ಓಕೆ, ಯಾಕಂದ್ರೆ ಸುಮ್ಮನೆ ಎಲ್ಲಿ ವೇಕೆನ್ಸಿ ಇಲ್ಲ ಅಥವಾ ನಿಮಗೆ ಸೆಟ್ ಆಗಿಲ್ಲ ಅಂದರೆ ಅರ್ಜಿ ಹಾಕೋದು ವೇಸ್ಟ್. ಓಕೆ, ಸ್ಟ್ರಾಟಜಿ ಮಾಡ್ಕೋಬೇಕು. ಓಕೆ, ಕರೆಕ್ಟಾಗಿ ಅಪ್ಲೈ ಆಗುತ್ತೋ ಇಲ್ವೋ, ನಿಮಗೆ ಸೆಲೆಕ್ಷನ್ ಆಗುತ್ತೋ ಇಲ್ವೋ, ಯಾವ ರೀತಿ ಪ್ರಿಪೇರ್ ಆಗಬೇಕು. ಓಕೆ, ಸೊ ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೇವೆ. ಓಕೆ, ಆಮೇಲೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ನಿಮಗೆ ಇದೇ ಏನಪ್ಪ ಅಂದರೆ ಚಿಕ್ಕಮಗಳೂರಲ್ಲಿ ಏನಪ್ಪ ಅಂದರೆ ಇನ್ನೊಂದು ಬೆಂಗಳೂರಲ್ಲಿ ಕೂಡ ಕರೆದಿದ್ದಾರೆ. ಓಕೆ, ಸೊ ಈ ಡಿಸ್ಟ್ರಿಕ್ಟ್ ಕೋರ್ಟು ಚಿಕ್ಕಮಗಳೂರಲ್ಲಿ ಇದು ವೆಬ್ಸೈಟ್ ಲಿಂಕು. ಓಕೆ, ಇಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ನಿಮಗೆ ಏನಾದರೂ ಅರ್ಜಿ ಹಾಕ್ಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ನಾವೇ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಅಷ್ಟೇ ಏನು ಮಾಡಬೇಕು, ವಾಟ್ಸಾಪಿಗೆ ಹಾಯ್ ಅಂತ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇದು ಅಪ್ಲಿಕೇಶನ್ದು ಏನಪ್ಪ ಅಂದರೆ ಫಾರ್ಮ್ಯಾಟ್ ಇರುತ್ತೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಫಾದರ್ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ಕ್ಯಾಟಗರಿ ಯಾವುದು, ರಿಸರ್ವೇಷನ್ ರೂರಲ್ಲ, ಕನ್ನಡ ಮಾಧ್ಯಮನ, ಎಕ್ಸ್ ಸರ್ವಿಸ್ ಕೋಟಾ ಆಯಿತು ಇಲ್ವೋ, ಅಥವಾ ಡಿಸಬಿಲಿಟಿ ಇದ್ದೀರಾ, ಮ್ಯಾರಿಡು ಅನ್ಮ್ಯಾರಿಡು, ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು. ಓಕೆ, ಆಮೇಲೆ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ, ಕೆಲವೊಂದು ಫೋಟೋ ಸಿಗ್ನೇಚರ್ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ ಬೆಂಗಳೂರು ಅರ್ಬನ್ ಕೋರ್ಟ್. ಓಕೆ, ಸಿಟಿ ಸಿವಿಲ್ ಕೋರ್ಟ್ ಮುಖಾಂತರ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಪ್ಯೂನ್ ಹುದ್ದೆ, ಅದೇ ರೀತಿಯಾಗಿ ಡ್ರೈವರ್ ಹುದ್ದೆ ಕರೆದಿದ್ದಾರೆ. ಓಕೆ, ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ತೋರಿಸ್ತೀನಿ 1 by 1. ಇಲ್ಲೂ ಕೂಡ ಸೇಮ್ ಡೀಟೇಲ್ಸ್. ಓಕೆ, ಇಲ್ಲಿ ಫಸ್ಟ್ ಹೆಡ್ಡಿಂಗ್ ನೋಡ್ತಾ ಇರ್ಬೋದು, ಕರ್ನಾಟಕ ಜುಡಿಷರಿ ರಿಕ್ರೂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು. ಆಯಿತಾ, ಸೊ ಇಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ ಸೇಮ್ ಯಾವ ರೀತಿ ಇವಾಗ ಜಸ್ಟ್ ಹೇಳಿದ್ನಲ್ಲ ಈ ಫಾರ್ಮೆಟಲ್ಲಿ ಅರ್ಜಿಯನ್ನು ಕೇಳಿದ್ದಾರೆ. ಓಕೆ, ಸೊ ಇಲ್ಲೇನಪ್ಪ ಅಂದರೆ ನಿಮ್ಮದು ಯಾವ ರೀಸೆಂಟಾಗಿ ನೀವು ಡಿಗ್ರಿ ಮಾಡಿದ್ರೆ ಡಿಗ್ರಿ ಹಾಕ್ಬೋದು, ಇಲ್ಲಾಂದರೆ
ನಿಮ್ಗೆ ಯಾವ ರೀಸೆಂಟಾಗಿ ಯಾವ ಕಾಲೇಜ್ ಮುಗಿಸಿದೆ ಅದ್ರ ಬಗ್ಗೆ ಹಾಕ್ಬೋದು. ಓಕೆ, ಸೊ ಇಲ್ಲಿ ವಿದ್ಯಾರ್ಥಿಗಳೇ ಏನಪ್ಪಾ ಅಂದರೆ ಫೀಸ್ ಬಗ್ಗೆ ಮಾತನಾಡೋಣ. ಸೊ ಸಿವಿಲ್ ಕೋರ್ಟು ಇಲ್ಲಿ ಇದು ಏನಪ್ಪ ಅಂದರೆ ನೋಟಿಫಿಕೇಶನ್ PDF ಲಾಸ್ಟ್ ಡೇಟು 30ನೇ ತಾರೀಕು ಜುಲೈ ಇದೆ. ಓಕೆ, ಇನ್ನು ಆಲ್ಮೋಸ್ಟ್ 1 ತಿಂಗಳ ಟೈಮ್ ಇದೆ. ಡ್ರೈವರ್ದು ಸ್ವಲ್ಪ ಏನಪ್ಪ ಅಂದರೆ ವೇಕೆನ್ಸಿ ಬರೀ 7 ಇದಾವೆ, ಇದು ನೋಡ್ಕೊಂಡು ಅರ್ಜಿ ಹಾಕಬೇಕು ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪ್ಯೂನ್ ಹುದ್ದೆ. ಓಕೆ, ಪ್ಯೂನ್ ಹುದ್ದೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ನಿಮಗೆ 81 ಹುದ್ದೆಗಳು ಲಭ್ಯವಿದ್ದಾವೆ. ಓಕೆ, ಸೊ ಆರಾಮ್ಸೆ ಅರ್ಜಿ ಹಾಕಿರಿ, ಆರಾಮ್ಸೆ ನಿಮಗೆ ಸೆಲೆಕ್ಷನ್ ಆಗುತ್ತೆ. ಓಕೆ, ಫೀಸ್ ಬಗ್ಗೆ ಕೂಡ ನಿಮಗೆ ಇವಾಗಲೇ ಹೇಳಿಬಿಡ್ತೀನಿ. ಏಜ್ ಲಿಮಿಟ್ ಲಾಸ್ಟ್ ಟೈಮ್ ಹೇಳ್ದಂಗೆ ಅಂದರೆ ಚಿಕ್ಕಮಗಳೂರಲ್ಲಿ ಯಾವ ರೀತಿ ಇದೆ ಅಲ್ವಾ, ಸೇಮ್ ಇದೇ ರೀತಿ ಈ ಒಂದು ಬೆಂಗಳೂರು ಕೋರ್ಟಲ್ಲಿ ಕೂಡ ಇದೆ. ಓಕೆ, ಸೊ ವಿದ್ಯಾರ್ಥಿಗಳು ಇನ್ನೊಂದು ನಿಮ್ಗೆ ಅಪ್ಡೇಟ್ ಮಾಡಬೇಕಿತ್ತು. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಿರ್ಬೋದು, ಎಕ್ಸಾಮಿನೇಷನ್ದು ಇದ್ದಕ್ಕಂದ್ರೆ ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಭಾಳ ಜನ ಏನು ಮಾಡ್ತಾರೆ, ಸರ್ ನಮಗೆ ಎಕ್ಸಾಮ್ ಇಲ್ಲದೆ ಇರೋದು ಕೊಡಿ ಅಂತ ಹೇಳ್ತೀರಾ. ಇದು ಎಕ್ಸಾಮ್ ಇಲ್ಲ. ಓಕೆ, ಇದು ಚಿಕ್ಕಮಗಳೂರು ಮತ್ತು ಅದೇ ರೀತಿಯಾಗಿ ಬೆಂಗಳೂರುದು ಎಕ್ಸಾಮಿನೇಷನ್ ಇಲ್ಲ. ಬರೀ ನೀವೇನು ಮಾಡಬೇಕು, ಇಂಟರ್ವ್ಯೂ ಇರುತ್ತೆ 10 ಮಾರ್ಕ್ಸಿಂದು ಆಯಿತಾ. ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಫೀಸ್ ಬಗ್ಗೆ ನಾನು ಇವಾಗ ಹೇಳ್ತೀನಿ ನೋಡಿ. ಜನರಲ್ ಆಗಿದ್ದರೆ 300, ಆಮೇಲೆ 2A 2B ಆಗಿದ್ರೆ 150 ರುಪೀಸು, ಆಮೇಲೆ SC ST ಆಗಿದ್ರೆ ಫೀಸ್ ಇಲ್ಲ ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿ ನೆಕ್ಸ್ಟ್ ಜಾಬಿಗೆ ಮುಂದೆ ಹೋಗೋಣ ಬನ್ನಿ. ಇದು ಏನಪ್ಪ ಅಂದರೆ SBI. ಯಾರಾದರೂ ಡಿಗ್ರಿ ಮಾಡಿದರೆ ಮಾತ್ರ ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ. ಓಕೆ, ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಪ್ರೊಬೇಷನರಿ ಆಫೀಸರ್ ಅಂತ ತಗೋತಾ ಇದ್ದಾರೆ. ಓಕೆ, ಲಾಸ್ಟ್ ಡೇಟ್ ಬಂದುಬಿಟ್ಟು 8ನೇ ತಾರೀಕು ಜುಲೈ ಇದೆ. ಓಕೆ, ಒಳ್ಳೆ ಪೋಸ್ಟ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, 1500 ವೇಕೆನ್ಸಿಗಳು ಬಿಟ್ಟಿದ್ದಾರೆ. ಓಕೆ, ಸೊ ದ ನೇಷನ್ ಟ್ರಸ್ಟ್ SBI ಬಿಲ್ಡ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾಕೆ ಈ ಒಂದು ಬ್ಯಾಂಕಿಂಗ್ ಅಪಾರ್ಚುನಿಟಿ ಹೇಳ್ತಾ ಇದ್ದೇನೆ ಅಂತಂದರೆ, ಒಳ್ಳೆ ನಿಮಗೇನಪ್ಪ ಅಂದರೆ ಚಾನ್ಸಸ್ ಇರುತ್ತೆ. ಓಕೆ, ಸ್ವಲ್ಪ ಲೈಟಾಗಿ ನೀವು ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದೆ, ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಹೋಗೋಣ ಬನ್ನಿ. ಇದ್ರದ್ದು PDF ನಿಮಗೆ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ವಿದ್ಯಾರ್ಥಿಗಳೇ ಲಾಸ್ಟ್ ಡೇಟು ನಾನು ಹೇಳ್ದಂಗೆ 8ನೇ ತಾರೀಕು ಜುಲೈ ಇದೆ ಆಯಿತಾ. ಸೊ ಇದಕ್ಕೇನಪ್ಪ ಅಂದರೆ ಫೀಸು 750 ರೂಪಾಯಿ ಇದೆ. ನೀವೇನಾದರೂ OBC ಆಗಿದ್ದರೆ, SC ST ಆಗಿದ್ದರೆ ಫೀಸೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೊ ವಿದ್ಯಾರ್ಥಿಗಳೇ ಇನ್ನೊಂದು ಏನಪ್ಪ ಅಂದರೆ ಡಿಗ್ರಿ ಮಾಡಿದ್ರೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಓಕೆ, ಇದು SBI ಆಗಿರುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ನಿಯಮಿತ ಮುಖಾಂತರ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಗ್ರಿ ಬೇಸಿಸ್ ಮೇಲೆ ನಿಮಗೆ 3 ಪೋಸ್ಟ್ಗಳು ಲಭ್ಯವಿದ್ದಾವೆ. ಓಕೆ, ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಇದ್ದು ಅರ್ಜಿ ಲಿಂಕ್ ನಿಮಗೆ ತೋರಿಸ್ತೇನೆ ನೋಡಿ ಇವಾಗ. ಸೊ ಇಲ್ಲಿ ನಿಮಗೆ ಇದು ಆ್ಯಕ್ಚುಲಿ ಶಿಮುಲ್. ಓಕೆ, ಶಿವಮೊಗ್ಗದಲ್ಲಿರುವಂಥ KMF. ಓಕೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಏನಪ್ಪ ಅಂದರೆ ಇದು ಲಿಂಕ್ ಆಗಿರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಇದು ಫಾರ್ಮ್ಯಾಟ್ ಆಗಿರುತ್ತೆ. ಓಕೆ, ಇಲ್ಲಿ ಚೇಂಜ್ ಪಾಸ್ವರ್ಡ್, ಫಾರ್ಗೆಟ್ ಪಾಸ್ವರ್ಡ್. ಓಕೆ, ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಲಾಸ್ಟ್ ಡೇಟು 14ನೇ ತಾರೀಕು ಇದೆ. ಓಕೆ, ಇದು ಬರೀ ಡಿಗ್ರಿ ಬೇಸಿಸ್ ಮೇಲೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಇದು ನಿಮಗೆ ಇಲ್ಲಿ ಸಾಕಷ್ಟು ವೇಕೆನ್ಸಿಗಳು ಕೊಟ್ಟಿದ್ದಾರೆ. ಓಕೆ, ನಿಯರ್ಲಿ 17 ಮುಖಾಂತರ ಬೇರೆ ಬೇರೆ ಟೈಪ್ಸ್ ಮುಖಾಂತರ ಜಾಬ್ನ ಕರೆದಿದ್ದಾರೆ. ಸೊ ಕೆಲವೊಂದು ಏನಪ್ಪ ಅಂದರೆ ನಿಮ್ಮ ಡಿಗ್ರಿ ಬೇಸ್ ಮೇಲೆ 17 ವೇಕೆನ್ಸಿಗಳಿದ್ದಾವೆ, ನಿಮ್ಮ ಕ್ಯಾಟಗರಿ ಮೇಲೆ ಬೇರೆ ಬೇರೆ ಕೊಟ್ಟಿದ್ದಾರೆ. ಓಕೆ, ಈ PDF ನಾನು ನಿಮಗೆ ಶೇರ್ ಮಾಡ್ತೀನಿ, ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ. ಪ್ರತಿಯೊಂದು ನಿಮಗೆ ಎಂಡ್ ಟು ಎಂಡ್ ಸಪೋರ್ಟ್ ನಾವು ನಿಮಗೆ ಕೊಡ್ತೀವಿ. ಓಕೆ, ಅದಕ್ಕೆ ವಾಟ್ಸಪ್ ನಂಬರು 7892575079 ಆಯಿತಾ. ಸೊ ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಇದ್ದೀರಾ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ CAR DAR ಅಂತ. ಓಕೆ, ಆ್ಯಕ್ಚುಲಿ ಇಲ್ಲಿ 2 ಥರ ಕಾನ್ಸ್ಟೇಬಲ್ ಇರುತ್ತೆ. ಮೊದಲನೇದಾಗಿ ಸಿವಿಲ್ ಕಾನ್ಸ್ಟೇಬಲ್. ಓಕೆ, ಎರಡನೇದಾಗಿ CAR ಮತ್ತು DAR. ಓಕೆ, ಅಂದರೆ CAR ಅಂತಂದರೆ ಸಿಟಿ ವೈಸ್ ಏನಿರುತ್ತೆ ಆರ್ಮ್ಡ್ ರಿಸರ್ವ್ಡ್ ಆಗಿರುತ್ತೆ. ಓಕೆ, ಆಮೇಲೆ ಡಿಸ್ಟ್ರಿಕ್ಟ್ ವೈಸ್ DAR ಅಂದರೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಅಂತ. ಇದು ಏನಪ್ಪ ಅಂದರೆ ಕಾನ್ಸ್ಟೇಬಲ್ ಹುದ್ದೆನೆ. ಓಕೆ, ಇದು ಏನಪ್ಪ ಅಂದರೆ ಲಾಸ್ಟ್ ಡೇಟ್ ನಿಮಗೆ ಇನ್ನೂ ಸಾಕಷ್ಟಿದೆ, 22ನೇ ತಾರೀಕು ಜುಲೈವರೆಗೂ ಕೂಡ ಟೈಮ್ ಇದೆ. ಇದಕ್ಕೆ ಕಾನ್ಸ್ಟೇಬಲ್ ಚೆನ್ನಾಗಿ ನಿಮ್ಮದು ಮೇಲ್ಸ್ದವರಿಗೆ 168 ಸೆಂಟಿಮೀಟರ್ ಇದ್ದರೆ ಹೈಟು ಅರ್ಜಿ ಸಲ್ಲಿಸಿ. ಇಲ್ಲ ನೀವು ಫೀಮೇಲ್ಸ್ ಆಗಿದ್ದರೆ 157 ಆಗಿರಬೇಕು. ಓಕೆ, ಆ್ಯಕ್ಚುಲಿ CAR DARದವ್ರಿಗೆ ಫೀಮೇಲ್ಸ್ದವರಿಗೆ ಇದು ಎಲಿಜಿಬಿಲಿಟಿ ಇಲ್ಲ, ಬರೀ ಮೇಲ್ಸ್ದವ್ರಿಗೆ ಮಾತ್ರ CAR DAR ಪೊಲೀಸ್ ಕಾನ್ಸ್ಟೇಬಲ್ ಇದೆ. ಇನ್ನೊಂದು ನಿಮಗೆ ಸಿವಿಲ್ ಕಾನ್ಸ್ಟೇಬಲ್ ಬರುತ್ತಂತ ಹೇಳಿದ್ನಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಮಹಿಳೆ ಕೂಡ ಅರ್ಜಿ ಸಲ್ಲಿಸ್ಬೋದು. ಓಕೆ, ಮಹಿಳಾ ಅಭ್ಯರ್ಥಿ ಕೂಡ ನಿಮ್ಮದು ಹೈಟು 157 ಸೆಂಟಿಮೀಟರ್ ಆಗಿದ್ರೆ ಅರ್ಜಿ ಸಲ್ಲಿಸ್ಬೋದು. ಲಾಸ್ಟ್ ಡೇಟು 10ನೇ ತಾರೀಕು ಜುಲೈ ಇದೆ. ಓಕೆ, ಸೊ CAR DAR 25ನೇ ತಾರೀಕು ಜುಲೈಯು, ಆಮೇಲೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ನಿಮಗೇನಪ್ಪ ಅಂದರೆ 10th ಆಫ್ ಜುಲೈಗೆ ಎಂಡ್ ಆಗುತ್ತೆ. ಓಕೆ, ರೀಸೆಂಟಾಗಿ ಮೊನ್ನೆ ತಾನೇ ಇದು ಎಂಡ್ ಆಗಿತ್ತು, ಬಟ್ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಅದಕ್ಕೆ ಇದು ಎರಡಕ್ಕೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಗೆ ಇಚ್ಛೆ ಇತ್ತಪ್ಪ ಅಂದರೆ ಬರೀ ಸೆಕೆಂಡ್ PUC ಪಾಸ್ ಮಾಡಿದ್ರೆ ಸಾಕು, ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ, ಎರಡರಲ್ಲಿ ಪಾರ್ ಮಾಡಬೇಕು ಅಂದಾಗ ಮಾತ್ರ ಸಿಗುತ್ತೆ. ಜಾಸ್ತಿ ವೇಕೆನ್ಸಿ ಕರೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ನೇರ ಪುರುಷ 2266. ಓಕೆ, ಆಮೇಲೆ ಮಹಿಳೆಗೆ ಎಷ್ಟು. ಓಕೆ, ಆಮೇಲೆ ನೀವೇನಾದ್ರು ಬೇರೆ ಏನಾದರೂ ಸರ್ವಿಸ್ ಮಾಡಿದರೆ. ಓಕೆ, ಭಾಳಷ್ಟು ವೇಕೆನ್ಸಿ ಇದೇ ವರ್ಷ ಕರೆದಿದ್ದಾರೆ. ಸೊ ಅದಕ್ಕೆ ತಪ್ಪದೇ ಅರ್ಜಿ ಸಲ್ಲಿಸಿ, ಯಾಕಂದರೆ ಈ ಥರ ಅವಕಾಶ ಮುಂದೆ ಎಂದಿಗೂ ಬರುವುದಿಲ್ಲ. ಓಕೆ, ಹೈಟ್ ಚೆನ್ನಾಗಿತ್ತು ಸರ್, ನಮ್ಮದು ಹೈಟ್ ಗೊತ್ತಿಲ್ಲ ಸರ್
ಅಂತಂದರೆ ಹೈಟ್ ಚೆಕ್ ಮಾಡಿ. ನಿಮ್ಮ ಮನೆಯಲ್ಲಿ ಮೆಜರ್ಮೆಂಟ್ ಟೇಪ್ ಇರುತ್ತಲ್ವಾ, ಟೇಲರ್ ಶಾಪಲ್ಲಿ ಹೋದರೆ ಮೆಜರ್ಮೆಂಟ್ ಟೇಪ್ ಇರುತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಇಲ್ಲ ಯಾವುದೋ ಒಂದು ಹಾಸ್ಪಿಟಲಲ್ಲಿ ಹೋದರೆ ಹೈಟ್ ನಿಮಗೆ ಮೆಜರ್ಮೆಂಟ್ ಇರುತ್ತೆ ಅಲ್ಲಿ. ಓಕೆ, ನೀವು ಚೆಕ್ ಮಾಡ್ಕೊಂಡು ಬನ್ನಿ. ಓಕೆ, ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೇಲ್ದವ್ರಿಗೆ ಅಂದರೆ ಸೊ ಇವಾಗ ಏನಪ್ಪ ಅಂದರೆ ಚೆಸ್ಟ್ ಕೂಡ ಬೇಕಾಗುತ್ತೆ ಮೇಲ್ಸ್ದವ್ರಿಗೆ ಅಷ್ಟೇ. ಓಕೆ, ಚೆಸ್ಟ್ ಎಷ್ಟು ಸೆಂಟಿಮೀಟರ್ ಇದೆ ಅಂತ. ಫೀಮೇಲ್ಸ್ದವ್ರಿಗೆ ಬರೀ ವೇಟ್ ಇದೆ, ಚೆಸ್ಟ್ ಇಲ್ಲ. ಓಕೆ, ವೇಟ್ ನೀವು ಇನ್ KGಯಲ್ಲಿ ಬರ್ಕೊಂಬರಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟ್ ಜಾಬ್ ವಿದ್ಯಾರ್ಥಿಗಳ, ಇದು ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಲಿಮಿಟೆಡ್. ಓಕೆ, ಇಲ್ಲಿ ಏನಪ್ಪ ಅಂದರೆ ಗೊಬ್ಬರದ ಕಂಪನಿ, ಇದು ರಾಷ್ಟ್ರೀಯ RCF ಅಂತ ಕರಿತೀವಿ. ಇಲ್ಲಿ ಸಾಕಷ್ಟು ಒಳ್ಳೆ ಏನಪ್ಪ ಅಂದರೆ ಜಾಬ್ ಇದ್ದಾವೆ. ನೀವು MBA ಮಾಡಿರ್ತೀರಾ, ಕೆಲವೊಬ್ರು MCOM ಮಾಡಿರ್ತೀರಾ. ಓಕೆ, ಸೊ ಒಳ್ಳೆ ಪೋಸ್ಟ್ಗಳು ಮತ್ತು ಹ್ಯಾಂಡ್ಸಮ್ ಸ್ಯಾಲ್ರಿ ಇರುತ್ತೆ. ಓಕೆ, ಡಿಗ್ರಿ ಬೇಸಿಸ್ ಮೇಲೆ ಕೂಡ ಇದ್ದಾವೆ. ಇದ್ರದ್ದು PDF ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಭಾಳಷ್ಟು ಕನ್ಫ್ಯೂಷನ್ ಆದರೆ ಸರ್ ನಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ತಕ್ಕಂತೆ ನಮಗೆ ಯಾವುದು ಗೊತ್ತಾಗ್ತಿಲ್ಲ ಸರ್ ಅರ್ಜಿ ಹಾಕೋದು, ನೀವೇ ಹಾಕ್ಕೊಡಿ ಸರ್ ಯಾವುದು ಸೆಟ್ ಆಗತ್ತಂತ ಪ್ರಶ್ನೆ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ. ಓಕೆ, 7892575079. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂದರೆ ಕೆಲವರು PhD ಮಾಡಿರ್ತೀರಾ. ಓಕೆ, ಅಂಥವ್ರು ಕೂಡ ಅರ್ಜಿ ಸಲ್ಲಿಸ್ಬೋದು. ಇದು ಬೆಸ್ಟ್ ಆಫ್ ಏನಪ್ಪ ಅಂದರೆ ಒಂದು ಜಾಬ್ ಇರುತ್ತೆ, ತಪ್ಪದೇ ಅರ್ಜಿ ಸಲ್ಲಿಸಿ. ಭಾಳ ಜನ ಸರ್ ನಾವು ಬರೀ ITI ಮಾಡಿರ್ತೇನೆ ಸರ್, ನಮಗೆ ಸ್ವಲ್ಪ ಸಣ್ಣ ಸ್ಯಾಲ್ರಿ ಇದ್ದರೆ ಸಾಕು ಸರ್ ಅಂತ ಏನಪ್ಪ ಅಂದರೆ ಅಪ್ರೆಂಟಿಸ್ ಹುದ್ದೆ ಇದ್ದರೆ ಸಾಕು ಅಂತ ಕೇಳ್ತಾ ಇರ್ತೀರ. ಅಂಥವ್ರಿಗೆ ಇನ್ನೊಮ್ಮೆ ಏನಪ್ಪ ಅಂದರೆ HLL ಓಕೆ ಲೈಫ್ ಕೇರ್ ನೋಟಿಫಿಕೇಶನ್ ಕರೆದಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದರೆ 6 ಟ್ರೇಡ್ ಅಪ್ರೆಂಟಿಸ್ ಹುದ್ದೆ ಕರೆದಿದ್ದಾರೆ. ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಅಪ್ರೆಂಟಿಸ್ ಅಂದರೆ ಹಾಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ಇದಕ್ಕೆ ಏನಪ್ಪ ಅಂದರೆ ನಿಮ್ಮ ರಿಸ್ಯೂಮೇನ ಕಳಿಸ್ಕೊಡ್ಬೇಕಾಗತ್ತೆ. ಕೆಲವೊಂದು ನೇರ ನೇಮಕಾತಿ ಇರ್ತಾವೆ ವಿದ್ಯಾರ್ಥಿಗಳೇ. ಅಂದರೆ ಏನಪ್ಪ ಅಂದರೆ ಬರೀ ನೀವು ಫಿಸಿಕಲ್ ಮೇಲೆ ಎಕ್ಸಾಮಿನೇಷನ್ ಇರುತ್ತೆ, ಎಕ್ಸಾಮಿನೇಷನ್ ಅಂದರೆ ಬೇರೆ ರಿಟರ್ನ್ ಎಕ್ಸಾಮಿನೇಷನ್ ಇರಲ್ಲ. ಇನ್ನು ಕೆಲವೊಂದು ಹೆಂಗಿರ್ತಾವೆ ಅಂದರೆ ಡೈರೆಕ್ಟ್ ನೀವೇನು ಮಾಡಬೇಕು, ನೇರ ನೇಮಕಾತಿ ವಾಕಿನ್ ಇಂಟರ್ವ್ಯೂ ಹೋಗಿ ನೀವು ಏನಪ್ಪ ಅಂದರೆ ಅರ್ಜಿ ಹಾಕಿ ನೀವು ಸೆಲೆಕ್ಟ್ ಆಗ್ತೀರಾ. ಓಕೆ, ಸೊ ಭಾಳ ಜನ ಏನು ಮಾಡ್ತೀರಾ ಅಂತಂದರೆ ಸರ್ ನಮಗೆ ಬರೀ ವಿತೌಟ್ ಎಕ್ಸಾಮಿನೇಷನ್ ಅಷ್ಟೇ ಹೇಳ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಓಕೆ, ಸೊ ವಿತೌಟ್ ಎಕ್ಸಾಮಿನೇಷನ್ ಬರೋದು ಆದಷ್ಟು ಕಡಿಮೆ ಇರುತ್ತೆ. ಸೊ ರೇರ್ ಆಗಿ ಬರ್ತಿರ್ತವೆ, ನಾನು ನಿಮಗೆ ಇನ್ಫಾರ್ಮೇಷನ್ ಮಾಡ್ತೇನೆ. ಇದಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ, ಇನ್ನೂ ಕೂಡ 72,000 ಹುದ್ದೆಗಳು ಆದಷ್ಟು ಬೇಗನೆ ನೇರ ನೇಮಕಾತಿ ಬರುತ್ತಂತ. ಸೊ DK ಶಿವಕುಮಾರ್ ಕೂಡ ನಿಮಗೆಲ್ಲ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಓಕೆ, ಆದಷ್ಟು ಬೇಗ ಅದು ಕೂಡ ಬರುತ್ತೆ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇವಾಗ ಏನಪ್ಪ ಅಂದರೆ ಈ ಬರುವಂಥ 3-4 ತಿಂಗಳು ಇದೆ ಅಲ್ವಾ, ಸೊ ಸಾಕಷ್ಟು ಕ್ರೂಷಿಯಲ್ ಆಗಿರುತ್ತೆ. ಇವತ್ತಿನಿಂದ ಏನಪ್ಪ ಅಂದರೆ ಸ್ಟಡಿ ಮಾಡಿ. ನಿಮ್ಗೆ ಏನೋ ಡೌಟ್ ಇತ್ತು ಸರ್ ಯಾವ ರೀತಿ ಸ್ಟಡಿ ಮಾಡಬೇಕು, ನಾ ಹೆಂಗೆ ಚಾಲೂ ಮಾಡಬೇಕು, ಏನೇ ಒಂದು ಸಂದೇಹಗಳಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಕಳಿಸಿ, ನಮಗೆ ಅಪ್ಡೇಟ್ ಮಾಡ್ತೀವಿ. ಓಕೆ, ಒಳ್ಳೆಯದಾಗಲಿ ಎಲ್ಲರೂ ಕೂಡ. ಯಾಕಂದರೆ ಒಂದು ಗೌರ್ಮೆಂಟ್ ಜಾಬಿಗೆ ಬರ್ತಾ ಇದ್ದೀರಾ ಅಂತಂದರೆ ಒಂದು ಒಳ್ಳೆ ಶ್ರದ್ಧೆಯಿಂದ ಮಾಡಿ, 100% ಆಗೇ ಆಗುತ್ತೆ. ನಿಮಗೆಲ್ಲ ಕೂಡ ನಮಗೆ ಗೈಡ್ ಮಾಡ್ತೀವಿ. ಸೊ ಡೋಂಟ್ ವೆರಿ. ಓಕೆ, ಸೊ ಆದಷ್ಟು ಬೇಗನೆ ಇನ್ನೊಂದು 3-4 ತಿಂಗಳು ಇದೇನು ಇವಾಗ ಬರುವಂಥ 5 ತಿಂಗಳು. ಓಕೆ, ಸೊ ಭಾರಿ ನಿಮಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಯಾರು ಕೂಡ ಇದರಿಂದ ಮಿಸ್ ಆಗಿ ಬೇರೆ ಡೈರೆಕ್ಷನ್ ಕಡೆ ಹೋಗ್ಲಿಕ್ಕೆ ಹೋಗಬೇಡಿ. ಓಕೆ, ಇದು ಒಂದೇ ಡೈರೆಕ್ಷನ್ ಫಾಲೋ ಮಾಡಿ 100% ಈ ಬರುವಂಥ 2 ತಿಂಗಳು ಅಥವಾ ಬರುವಂಥ 5 ತಿಂಗಳಲ್ಲಿ 100% ಒಂದು ಜಾಬ್ ನಿಮ್ಮದು ಆಗೇ ಆಗುತ್ತೆ. ಶೋರಿಟಿ ನಾವು ಕೊಡ್ಬೋದು. ಓಕೆ, ಸೊ ವಿದ್ಯಾರ್ಥಿಗಳು ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗನೆ ಮುಂದಿನ ಬೆಟ್ ಆಗೋಣಂತೆ. ಇನ್ನೊಂದು ಏನಪ್ಪ ಅಂದರೆ SDFD ಭಾಳ ಜನ ಕೇಳ್ತಾ ಇದ್ರಿ. SDFD ಕ್ಲೋಸ್ ಆಗಿದೆ ಮೊನ್ನೆ ತಾನೇ. ಸೊ SDFD ಬಳ್ಳಾರಿ DCC ಬ್ಯಾಂಕ್ದು ಕ್ಲೋಸ್ ಆಗಿದೆ. ಸೊ ಇನ್ನು ಆದಷ್ಟು ಬೇಗನೆ KE ಮುಖಾಂತರ ಬೇರೆ ಕಾಲ್ಫಾರ್ಮ್ ಆಗುತ್ತೆ. ಓಕೆ, ಭಾಳ ಜನ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ವಿಲೇಜ್ ಅಕೌಂಟೆಂಟ್ ಕೂಡ ಆದಷ್ಟು ಬೇಗನೆ ಏನಪ್ಪಾ ಅಂದರೆ ಲಿಂಕ್ ಬಿಡುಗಡೆ ಮಾಡ್ತಾರೆ. ನಿಮಗೆ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ತಪ್ಪದೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಆಸ್ ವೆಲ್ ಆಸ್ ಇನ್ ಕಮೆಂಟ್ ಸೆಕ್ಷನ್. ಓಕೆ, ಕಮೆಂಟ್ ಸೆಕ್ಷನಲ್ಲಿ ನನ್ನ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೇನೆ. ನಂಬರ್ಗೆ ಫೋನ್ ಮಾಡಿ ಇಲ್ಲ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.